ನೋಡಿ ಈ ಪ್ಲಾಸ್ಟಿಕ್ ಹೌದು ನೀವು ನೋಡ್ರಿ ಹಿಂಗ್ ಮುರಿರಿ ಫ್ಲೆಕ್ಸಿಬಲ್ ಏನ್ ಆಗಲ್ಲ ಇದು ಫೈಬರ್ ಅಂತೂ ಆತರ ಫೈಬರ್ ನಾವ್ ಹಾಕೋದೇ ಇಲ್ಲ ನೋಡಿ ಹಿಂಗ್ ಮುರ್ದ್ಕೊಳ್ಳಿ ಓಕೆ ಹಿಂಗ್ ಮುರಿರಿ ಎಲ್ಲದಕ್ಕೂ ಹೆವಿ ಗೇಜಿಂಗ್ ಇದು ಹೆವಿ ಗೇಜ್ ಕೊಟ್ಟಿರ್ತೀವಿ ನಾವು ಕೆಲವರು ತುಂಬಾ ಸಣ್ಣ ಕೊಡ್ತಾರೆ 20,000 ಗಾಡಿ ಕೊಡ್ತಾವ್ರೆ 20,000 ಗಾಡಿ ಕೊಡ್ತಾರೆ 25,000 30,000 ಗಾಡಿ ಕೊಡ್ತಾರೆ ಅಂದ್ರೆ ಅವ್ರ ತಗ್ಗಟ್ಟಾಗ ಅದ್ ಮಾಡಿರ್ತಾರೆ ಸರ್ ಹೌದು ಎಲ್ಲಿಂದ ಕೊಡಕ್ ಆಗುತ್ತೆ ಅವ್ರ ಪಾಪ ಲಾಸ್ ಮಾಡ್ಕೊಂಡು ಹೆಂಗ್ ಕೊಡ್ತಾರೆ ಬಿಸ್ನೆಸ್ ಕೊಡಕ್ಕಾಗಲ್ಲ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ನಾನು ಶಿವ ಇಷ್ಟಿಂದವರೆಗೂ ನಾನು ನಿಮ್ಗೆ ಎಲೆಕ್ಟ್ರಿಕ್ ಸ್ಕೂಟರ್ನ ಓಡಿಸಿ ಯಾವ ತರ ಇದೆ ಏನು ಎತ್ತ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೆ ಬಟ್ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ ಆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಯಾವ ತರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಕ್ವಾಲಿಟಿ ಯಾವ ತರ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಒಂದ್ ಸ್ವಲ್ಪ ವಿಡಿಯೋ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ ಸೊ ಅದಕ್ಕೇನೆ ಇವಾಗ ಆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಯಾವ ತರ ಅಸೆಂಬ್ಲಿ ಆಗುತ್ತೆ ಯಾವ ತರ ಕ್ವಾಲಿಟಿ ಇರುವಂತ ಐಟಮ್ಗಳನ್ನ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡೋಣ ಅಂತ ನಾನು ಇವತ್ತು ಸೌತ್ ಇಂಡಿಯನ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಎಲ್ಲಿ ರೆಡಿ ಆಗುತ್ತೋ ಅಲ್ಲಿಗೆ ಬಂದಿದ್ದೀನಿ ಸೊ ಯಾವ ತರ ರೆಡಿ ಆಗುತ್ತೆ ಪ್ರೋಸೆಸ್ ಯಾವ ತರ ಇರುತ್ತೆ ಮತ್ತೆ ಯಾವ ತರ ಐಟಮ್ಗಳನ್ನ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಇರೋಂತ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ ನಮಸ್ಕಾರ ನಮಸ್ತೆ ಸರ್ ಬನ್ನಿ ಸರ್ ಆರಾಮ ಸರ್ ನೀವ್ ಹೇಗಿದ್ದೀರಾ ಸರ್ ಆರಾಮ ಸರ್ ಊಟ ಸರ್ ಊಟ ಆಯ್ತು ಸರ್ ಸರ್ ಇವಾಗ ನಿಮ್ದು ಗಾಡಿಗಳು ಎಲ್ಲಾರ್ಗು ತೋರಿಸಿದೀವಿ ಆದ್ರೆ ಆ ಗಾಡಿಗಳು ಯಾವ ತರ ರೆಡಿ ಆಯ್ತದೆ ಅಂತ ಗೊತ್ತಿರಲ್ಲ ನೋಡ್ತೀನಿ ಸರ್ ಎಲ್ಲಾರ್ಗು ನೋಡ್ಸ್ತಾನೆ ಜನಗಳಿಗೆ ಹೌದು ಅದ್ರ ಬಗ್ಗೆ ಅಂತಾನೆ ಒಂದು ವಿಡಿಯೋ ಮಾಡೋಣ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಯಾವ ತರ ಇದು ರೆಡಿ ಮಾಡ್ತೀರಿ ಏನು ಅಸೆಂಬ್ಲಿ ಹೆಂಗ್ ಬಂದಿರ್ತದೆ ಹೆಂಗ್ ಜೋಡಿಸ್ತೀರಿ ಹೌದು ಪ್ರತಿಯೊಂದು ಜನಕ್ಕೆ ತೋರ್ಸ್ಕೊಡೋಣ ಯಾಕಂದ್ರೆ ಕ್ವಾಲಿಟಿ ಬಗ್ಗೆ ಗೊತ್ತಾಗಬೇಕು ಒಳಗಡೆ ಯಾವ ತರ ಇರ್ತವೆ ಅಂತ ಕಣ್ ಮುಂದೆ ನಮ್ಮ ಹತ್ರ ಏನ್ ಮೆಟೀರಿಯಲ್ ಬರುತ್ತೆ ಹೆಂಗ್ ಜೋಡಿಸ್ತಾರೆ ಹೆಂಗ್ ಫಿಟ್ಟಿಂಗ್ ಮಾಡ್ತಾರೆ ವೈರಿಂಗ್ ಯಾವ ತರ ಇರ್ತೈತೆ ಚಾಸಿ ಯಾವ ತರ ಇರ್ತದೆ ಮೋಟರ್ ಯಾವ ತರ ಇರ್ತೈತೆ ಇದ್ರ ಬಗ್ಗೆ ಎಲ್ಲಾ ಜನಗಳಿಗೆ ತೋರ್ಸ್ಕೊಡೋಣ ಸರ್ ಇದು ನಿಮ್ದು ಗೋಡನ ಸರ್ ಇದು ನಮ್ ಗೋಡನ್ ಸರ್ ನೋಡ್ಕೊಳ್ಳಿ ಪೂರ್ತಿ ದೊಡ್ಡದು ಇನ್ನ ಹಳೆ ಸ್ಟಾಕ್ ಇದು ಪೂರ್ತಿ ಹಳೆ ಸ್ಟಾಕ್ ಇನ್ನ ಹಳೆ ಸ್ಟಾಕ್ ಇದನ್ನ ಖಾಲಿ ಮಾಡ್ಬೇಕು ಸ್ವಲ್ಪ ಈಗ ಹೊಸ ಸ್ಟಾಕ್ ಬಂತಲ್ಲ ಇನ್ನ ಶ್ರವಣಗಳು ಬಂತಲ್ಲ ಹೌದು ವೆಹಿಕಲ್ ಸ್ವಲ್ಪ ಮೂವಿಂಗ್ ಚೆನ್ನಾಗಿರ್ತದೆ ಆಷಾಢದಾಗ ಎಲ್ಲಾ ಸ್ಟಾಕ್ ಮಾಡ್ಕೊಂಡಿದೀರಿ ಬಟ್ ಶ್ರವಣ ಬಂದಿದ ತಕ್ಷಣ ಇನ್ನ 2-3 ತಿಂಗಳು ಕಂಟಿನ್ಯೂ ಗಾಡಿ ಸೇಲ್ ನಿಮಗೂ ಗೊತ್ತಿರೋದೆ ಹೌದು ಆಷಾಢದಲ್ಲೆಲ್ಲ ಸ್ವಲ್ಪ ಸ್ಟಾಕ್ ಮಾಡ್ಕೊಂಡು ಆಷಾಢದಿಂದ ಕಳೆದ ತಕ್ಷಣ ಮೂವಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಕ್ ರೆಡಿ ಮಾಡಿ ನೋಡ್ಕೊಳ್ಳಿ ಶೋರೂಮ್ ಗೋಡನ್ ತುಂಬಾ ಇದೆ ಸ್ಟಾಕ್ ವೆಹಿಕಲ್ ನೋಡ್ಕೊಂಬೋದು ಇನ್ನ ಇವೆಲ್ಲ ಹಳೆ ಸೊ ಇವೆಲ್ಲ ಹಳೆ ಸ್ಟಾಕ್ ಟೂ ವೀಲರ್ಗಳು ಟೂ ವೀಲರ್ 4 ಗಂಟೆ ಇದೆ ಇನ್ನ 4 ಗಂಟೆ ಇದೆ ಎಲ್ಲ ಟಾರ್ಪಲ್ ಮುಚ್ಚಿಕ್ಕಿದಿರಿ ಈಗೆಲ್ಲ ನೋಡಿ ಸ್ವಲ್ಪ ಇದೆಲ್ಲ ಇವೆಲ್ಲ ಏನೇನ್ ಐಟಮ್ ಇದೆ ಸರ್ ಐಟಮ್ ಗಾಡಿದು ಒಂದೊಂದು ಗಾಡಿದು ಒಂದೊಂದು ಪ್ಲಾಲ್ಟು ನೋಡಿ ಇದು ಲೈಟ್ದು ಇದು ಲೈಟ್ ಪಾಟು ಇದು ಲೈಟ್ ಪಾಟ್ ಇದು ಓಕೆ ಹಿಂದ್ಗಡೆ ಬ್ಯಾಕ್ ಸೈಡ್ ಬರ್ತವಲ್ಲ ಲೈಟ್ ಹೌದು ಟೈ ಲೈಟ್ ಇಂಡಿಕೇಟರ್ ಬ್ರೇಕ್ ಲೈಟ್ ಪಾರ್ಕಿಂಗ್ ಲೈಟ್ ಎಲ್ಲ ಇದು ಬರೋದು ಹಿಂದ್ಗಡೆ ಸೊ ಇವೆಲ್ಲ ಯಾವ ಕಡೆಯಿಂದ ತರಿಸ್ತೀರಾ ಸರ್ ಇವೆಲ್ಲ ಸರ್ ಎಲ್ಲ ಇಂಪೋರ್ಟ್ ಐಟಮ್ ಇದು ಇಂಪೋರ್ಟ್ ಐಟಮ್ ಯಾವ್ದೇ ಕಂಪನಿ ಮಾಡಿದ್ರು ಇಂಪೋರ್ಟ್ ಐಟಮ್ ಸರ್ ಒಂದು ಕಂಪನಿಯೂ ಇಂಪೋರ್ಟ್ ಮಾಡ್ಕೊಂತ ಆಮೇಲೆ ಇದು ನೋಡಿ ಸೊ ವೀಲ್ ಸರ್ ಇದು ವೀಲ್ ಕಟ್ ಮಾಡೋದು ಮೋಟರ್ ಅಲ್ಲ ಇದು ಫ್ರಂಟ್ ಟೈರ್ ಮಾತ್ರ ಒಳ್ಳೆ ಕ್ವಾಲಿಟಿ ಸರ್ ಯಾರೇನ್ ಮಾತಾಡಂಗಿಲ್ಲ ಹೆವಿ ಕ್ವಾಲಿಟಿ ಇದೆ ನಮ್ ಪೆಟ್ರೋಲ್ ಗಾಡಿಗೆ ಏನ್ ಪಟ್ಟು ಬಿಟ್ಟವ್ರೆ ನೋಡಿ ಹಬ್ಬ ಇದು ಈ ತರ ಕೆಲವು ಗಾಡಿಗೆ ಬರಲ್ಲ ಹೌದು ಇದೆಲ್ಲ ಈ ತರ ಸಿಂಪಲ್ ಆಗಿ ಬಂದ್ಬಿಡ್ತವೆ ನಮ್ಮದು ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತೀರಿ ಸೊ ಕ್ವಾಲಿಟಿ ನೋಡಿದ್ರೆ ಸೆಲೆಕ್ಟ್ ಮಾಡೋದು ಕ್ವಾಲಿಟಿ ಮೇಂಟೈನ್ ಮಾಡ್ತೀರಿ ಆಮೇಲೆ ಇದು ಡಿಸ್ಕ್ ಇದು ಪ್ಲೇಟ್ ಫಿಟ್ ಮಾಡೋಂಥದ್ದು ನೋಡಿ ಈ ತರ ಫಿಟ್ ಆಗುತ್ತೆ ಓಕೆ ಈ ತರ ಮಾಡಿ ಮ್ಯಾಗ್ವಿಲ್ ಡಿಸ್ಕ್ ಪ್ಲೇಟ್ ಮಾಡ್ತೀರಿ ಮ್ಯಾಗ್ವಿಲ್ ಮಾಡಿದಾಗ ಈ ತರ ಇನ್ನು ಒಂದೊಂದಕ್ಕೆ ಒಂದೊಂದ್ ತರ ಐಟಮ್ ಇರ್ತವೆ ಸರ್ ಒಂದೊಂದು ಪಾರ್ಟ್ ಒಂದೊಂದ್ ತರ ಇರ್ತವೆ ನೋಡಿ ಇದೆಲ್ಲ ಫ್ರಂಟ್ ಪಾರ್ಟ್ ಇದೆಲ್ಲ ಮುಂದೆ ನೋಡಿ ಈ ಪ್ಲಾಸ್ಟಿಕ್ ನೀವು ನೋಡ್ರಿ ಹಿಂಗ್ ಮುರಿರಿ ಫ್ಲೆಕ್ಸಿಬಲ್ ಏನ್ ಆಗಲ್ಲ ಇದು ಹೊಡೆದೋಗೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಏನೇ ಇಲ್ಲ ನೋಡಿ ಸೊ ಫ್ಲೆಕ್ಸಿಬಲ್ ಅಂದ್ರೆ ಕ್ವಾಲಿಟಿ ನೋಡ್ತೀರಾ ಕ್ವಾಲಿಟಿ ಬಗ್ಗೆ ಏನು ಮಾತಾಡಂಗಿಲ್ಲ ಒಂದೇ ನಾವು ಚಾರ್ಜಿಂಗ್ ಪಾಯಿಂಟ್ ಹಾಕ್ತಿರಲ್ಲ ಇದು ಸೇಫ್ ಇದು ಓಕೆ ಚಾರ್ಜಿಂಗ್ ಪಾಯಿಂಟ್ ಬರೋದು ಪಾಯಿಂಟ್ ಇದು ಸೀಟ್ ಕೆಳಗಡೆ ಬರ್ತದಲ್ಲ ಆ ಪಾರ್ಟ್ ಓಕೆ ಇದು ನೋಡಿ ನೀವು ಸೀಟ್ ಇದು ಅಷ್ಟೇ ನಿಮ್ಗೆ ಸೀಟ್ ಅಲ್ಲಿ ಫೈಬರ್ ಅಂತೂ ಆತರ ಫೈಬರ್ ನಾವ್ ಹಾಕೋದೇ ಇಲ್ಲ ನೋಡಿ ಹಿಂಗ್ ಮುರ್ದ್ಕೊಳ್ಳಿ ಓಕೆ ಹಿಂಗ್ ಮುರಿರಿ ಹಿಂಗ್ ಮುರ್ದಾಕ್ರಿ ಏನೋ ಮಾಮೂಲಿ ಹಂಗೆ ಇರ್ತದೆ ಸೊ ಅದೆಲ್ಲ ಮೆಟ್ ಹಾಕ್ಬರ್ತಾರೆ ಸುಮ್ನೆ ಅಂದಿದ ತಕ್ಷಣ ಒಟ್ಟನ್ನು ಮುರಿದೋಗುತ್ತೆ ಹೌದು ಅದೆಲ್ಲ ಸಮಸ್ಯೆ ಬರೋದ್ರಿಂದ ಕ್ವಾಲಿಟಿ ವೇಜ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಏನಾಯ್ತದೆ ಕಮ್ಮಿ ಆಗೋಯ್ತದೆ ಅವಾಗ ಚೆನ್ನಾಗಿ ಈ ತರ ಬರಲ್ಲ ಅದು ಹೌದು ಈಗ ಇದೆಲ್ಲ ಒಂದೊಂದು ಗಾಡಿದು ಒಂದೊಂದು ಪಾಟು ಇದೆಲ್ಲ ಲೋಡರ್ ಸೀಟ್ಗಳು ಇವೆಲ್ಲ ಲೋಡರ್ ಸೀಟ್ಗಳು ನೋಡಿ ಇದು ಮತ್ತೆ ಲೋಡರ್ದು ಅವು ಲೋಡರ್ ಬಂಪರ್ಗಳು ವೈರಿಂಗ್ ಆಮೇಲೆ ವೈರಿಂಗ್ ಕಿಟ್ ನೀವು ನೋಡ್ತಿರಲ್ಲ ಹೌದು ಬೇರೆ ಕಂಪ್ನಿಗೂ ನಮ್ ಗಾಡಿಗೆ ಏನ್ ಡಿಪೆಂಡ್ ಅಂದ್ರೆ ಈ ವೈರಿಂಗ್ ಕಿಟ್ ಈ ತರ ಹೆವಿ ಗೇಜ್ ಕೊಡಲ್ಲ ಯಾರು ಗೇಜ್ ನೋಡಿ ಎಲ್ಲದಕ್ಕೂ ಹೆವಿ ಗೇಜಿಂಗ್ ಇದು ಹೆವಿ ಗೇಜ್ ಕೊಟ್ಟಿರ್ತೀವಿ ನಾವು ಕೆಲವರು ತುಂಬಾ ಸಣ್ಣ ಕೊಡ್ತಾರೆ ಈಗ 30,000-40,000 ಗಾಡಿ ಕೊಡ ಅವ್ರು ತಗ್ಗಟ್ಟಾಗ ಅವ್ರು ಕೊಡ್ತಾರೆ ಹೌದು ಹೆವಿ ಎಲ್ಲಿಂದ ಕೊಡಕ್ ಆಗುತ್ತೆ ಅವರು ಆಗಲ್ಲ ಆ ರೇಟ್ ಕೊಡಕ್ಕೆ ಆಗಲ್ಲ ಅವರು ಕ್ವಾಲಿಟಿ ವೇಜ್ ನೋಡಿದಾಗ ಇದೆಲ್ಲ ಲೈಫ್ ಇರ್ತದೆ ಸ್ವಲ್ಪ ಅಂದ್ರೆ ಇವನ್ನೆಲ್ಲ ನಾವು ಒಳಗಡೆ ಇರ್ತವೆ ನೋಡಕ್ಕಾಗಲ್ಲ ನಾವು ಇದೇನು ಕಾಣಿಸೋದಿಲ್ಲ ನಮ್ಗೆ ಒಳಗಡೆ ಏನಾಯ್ತು ಆ ಟೈಮ್ ಮಾರ್ಕೊಂಡ ಹೋಗೋಣಪ್ಪ
ಅನ್ನೋ ತರ ಇರ್ತದೆ. ಸೇಲ್ ಆಗ್ಲಿ, ಹೌದು, ಏನೋ ಒಂದ್ ಆಗೋಗ್ಲಿ, ಗಾಡಿ ಹೋದ್ಮೇಲೆ ಏನೋ ನೋಡ್ಕೋಣ ಅನ್ನೋ ಲೆಕ್ಕ. ಇದೆಲ್ಲ ನಾವೇನ ವೈರಿಂಗ್ ಕಿಟ್ ಅಲ್ಲಿ ಇವಿ ವೈರಿಂಗ್ ಕಿಟ್ ತರ್ತೀವಿ. ಹೌದು. ಆಮೇಲೆ ಬಂಪರ್ ನೀವು ನೋಡ್ಬೋದು, ಸ್ಟೀಲ್ ಬಂಪರ್ ಆಗ್ಲಿ ಅಥವಾ ಲೋಕಲ್ ಬಂಪರ್ ನಾವು ತರೋದೇ ಇಲ್ಲ. ಸ್ಟೀಲ್ ಕ್ರೋಮಿಯಂ ಬಂಪರ್ ಇದು, ಕ್ವಾಲಿಟಿ ವೇಜ್, ಇದನ್ನು ಮಾತಾಡಂಗಿಲ್ಲ ನೀವು. ಲೋಡರ್ದು ಏನು ನಿಮ್ಗೆ ಇದು ಆಗಲ್ಲ, ಅಷ್ಟು ಕ್ವಾಲಿಟಿ ವೇಜ್ ಅಷ್ಟು ಚೆನ್ನಾಗಿರ್ತದೆ. ಸೊ ಗೇಜ್ ಎಲ್ಲ ಚೆನ್ನಾಗಿರೋದಾಗ್ಲಿ ಮತ್ತೊಂದಾಗ್ಲಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ ನಮ್ದು. ಒಳ್ಳೆ ಕ್ವಾಲಿಟಿ ವೇಜ್ ಮೇಂಟೈನ್ ಮಾಡ್ತೀರಿ ನೋಡಿ. ಇವಾಗ ಇದು ಪ್ಲಾಸ್ಟಿಕ್ ಡಬಲ್ ಹೆಡ್ ಲೈಟ್ ಅಂತಿರಿದೆ ನಾವು. ಹೌದು, ಇದೆಲ್ಲ ಡಬಲ್ ಹೆಡ್ ಲೈಟ್ ನೋಡಿ, ಇದೆಲ್ಲ ಡಬಲ್ ಹೆಡ್ ಲೈಟ್. ಹೌದು, ಇದನ್ನ ಪಾರ್ಟ್ ಜೋಡಿಸ್ತೀರಿ, ಅದೆಲ್ಲ ಬಾಡಿ ತೋರಿಸ್ಕೊಡ್ತೀವಿ ನಾವು ನಿಮ್ಗೆ. ನೋಡಿ ಯಾವ ತರ ಇದ್ರು ನಿಮ್ಗೆ ಹೊಡೆದೋಗುವಂತ ಚಾನ್ಸಸ್ ಇಲ್ಲ. ಹಿಂಗಂದ್ರೆ ಫ್ಲೆಕ್ಸಿಬಲ್ ಆಗಿ ಏನಂದ್ರೆ ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೇಜ್ ಮೇನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡೋದು ಕ್ವಾಲಿಟಿ ವೇಜ್ ಕರೆಕ್ಟ್ ಆಗಿರ್ಬೇಕು. ಇದೆಲ್ಲ ಒಂದೊಂದು ಗಾಡಿ ಒಂದೊಂದ್ ತರ ಐತೆ ಇದು. ಆಮೇಲೆ ಇದು ಪೆಂಟು ನಾವು ನಿಂತ್ಕೊಂತಿರಲ್ಲ, ಹೌದು, ಕೊಟ್ಟರು ತರ ನೋಡಿ. ಇದು ಈ ಯಾವ ಗೇಜ್ ಇರ್ತೈತಿ ನೋಡ್ಕೊಳ್ಳಿ ನೋಡಿ. ಹಿಂಗ ಅಂದ್ರು ಮುರಿದೋಗಲ್ಲ, ಏನು ಆಗಲ್ಲ. ಕ್ವಾಲಿಟಿ ತಗೊಂಡು ಗುದ್ದಿದ್ರು ಏನಾಗಲ್ಲ, ಸ್ಮೂತ್ ಆಗಿರ್ತಲ್ಲ. ಅಂದ್ರೆ ಗಾಡಿ ಏನೋ ಒಂದು ಇದಾದ್ರು ತಡಿಯೋತರ ಸ್ಮೂತ್ ಆಗಿರ್ತೈತೆ. ಹೌದು, ಕಾರಣಕ್ಕೂ ಏನಾಗಲ್ಲ. ಸುಮ್ನೆ ಏನೋ ಟಚ್ ಆಗಿದ ತಕ್ಷಣ ಹೊರದೋಗೋದು ಆ ತರ ಏನಿಲ್ಲ. ಒಂದೊಂದು ಗಾಡಿ ಒಂದೊಂದ್ ತರ ಕಂಫರ್ಟ್ ಇರ್ತೈತೆ. ಹೌದು, ಮೆಟೀರಿಯಲ್ ನಮ್ದು ಟೈರ್ ನೋಡಿ ಸರ್, ಟೈರ್ಗಳಿವ ಸರ್, ಇವೆಲ್ಲ ಟೈರು ಎಲ್ಲ ಟ್ಯೂಬ್ಲೆಸ್, ಎಲ್ಲ ಟ್ಯೂಬ್ಲೆಸ್ ಟೈರ್ ಸರ್. ಇದು ಯಾವ್ದು ಟೈರ್ ಆತರ 12 ಇಂಚು 10 ಇಂಚ್ ಎಲ್ಲ ಮಿಕ್ಸ್ ಇದೆ. ಅದೆಲ್ಲ ಲೋಡರ್ದು. ಆಮೇಲೆ ಲೋಡರ್ ಚಾಸಿ ನೋಡ್ಕೊಳ್ಳಿ ಸರ್, ಇಲ್ಲಿ ಇವು ಚಾಸಿನ ಲೋಡರ್ ಚಾಸಿ. ಓಕೆ, ಆಲ್ಮೋಸ್ಟ್ ಇವೆಲ್ಲ ಲೋಡರ್ ಚಾಸಿ. ನಾ ಕೆಳಗಡೆ ಸ್ಟಾಕು. ಇದೆಲ್ಲ ಗೇಜ್ ನೋಡ್ಕೊಳ್ಳಿ ನೀವು, ಯಾವ ತರ ಇದೆ. ಹಿಂದೆ ಸ್ಟ್ಯಾಂಡ್ ಇದು, ಯಾವ ತರ ಗೇಜ್ ಇದೆ ನೋಡ್ಕೊಳ್ಳಿ. ತೂಕ ಎತ್ ನೋಡಿ, 10 kg ಬರೀ ಇದೊಂದೇ ಬಂದಿದೆ. ಎಷ್ಟೊಂದು ತೂಕ ಇದೆ ನೋಡಿ. ಆತರ ಇದೆಲ್ಲ ಸ್ಟ್ಯಾಂಡು, ಹಿಂದ್ಗಡೆ ಸ್ಟ್ಯಾಂಡು. ಅಂದ್ರೆ ನಮ್ಗೆ ಏನಂದ್ರೆ ಇವಾಗ ಇದಿಂದೆ ಸೀಟ್ ಇದು ಕೆಳಗಡೆ ಡ್ರೈವರ್ ಓಡಿಸೋರು ಕುಂತ್ಕೊಂಡು ತಿಂತವ್ರು. ಇದ್ರಲ್ಲೂ ಗೇಜ್ ಏನು ಕಾಂಬಿನೇಷನ್ ಮಾಡಂಗಿಲ್ಲ, ಒಳ್ಳೆ ಗೇಜ್ ಐತೆ. ಕ್ವಾಲಿಟಿ ವೇಜ್ ಸೂಪರ್ ಆಗಿದೆ. ಅಂದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಕ್ವಾಲಿಟಿಯಲ್ಲಿ ಯಾವ್ದೇ ತರ ಕಾಂಪ್ರಮೈಸ್. ಚಾಸಿ ನೋಡಿ ಸರ್, ಇದೆಲ್ಲ ಚಾಸಿ, ಲೋಡರ್ ಚಾಸಿ. ಓಕೆ, ಇನ್ನ ಇದೆ ಕೆಳಗಡೆ ಇದೆ. ಸ್ವಲ್ಪ ಗಾಡಿ ಇಲ್ಲಿ ತೋರಿಸ್ಕೊಡ್ತೀವಿ. ಸರಿ ಸರಿ. ಇನ್ನ ಪಾರ್ಟ್ಗಳು, ಇದೆಲ್ಲ ಬಂಪರ್ಗಳು ನೀವು ನೋಡ್ಬೋದು. ಇವೆಲ್ಲ ಬಂಪರ್ಗಳು, ಇದೆಲ್ಲ ಕ್ವಾಲಿಟಿ ವೇಜು. ನೀವ್ ಏನು ಮಾತಾಡಂಗಿಲ್ಲ. ಇದು ಕ್ವಾಲಿಟಿ ಆ ತರ ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಿ ನಾವು. ಓಕೆ ಓಕೆ, ಬಂಪರ್ದು. ಓಕೆ, ನಾವು ಒಂದೊಂದು ಗಾಡಿ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ನೋಡಿ ತರಿಸೋದು. ಹೌದು ನೋಡಿ, ಇದು ಎಲ್ಲ ಬ್ರೇಕ್ದು, ಸ್ವಿಚ್ಗಳದು, ಇವೆಲ್ಲ ಸ್ವಿಚ್ ವೈರ್ಗಳು ನೋಡಿ. ವೈರ್ಗಳು ನೋಡ್ಕೊಳ್ಳಿ ಸಾಕು, ಸ್ವಿಚ್ ವೈರ್ಗಳು ನೋಡ್ಕೊಳ್ಳಿ ನೀವು. ಜಾಸ್ತಿ ಏನು ಬೇಡ. ಯಾವ ಗೇಜ್ ಆಗಿರ್ತದೆ ನೋಡಿ. ಎಲ್ಲದಕ್ಕೂ ಬೇರೆದಕ್ಕೂ ಡಿಫ್ರೆನ್ಸ್ ಇರ್ತದೆ. ಸೊ ಗೇಜ್ ಇದು ಕ್ವಾಲಿಟಿ ಎಲ್ಲ. ಸೊ ವೈರ್ ಥಿಕ್ನೆಸ್ ಸ್ವಿಚ್ ಬಾಕ್ ಒಳ್ಳೆ ಕ್ವಾಲಿಟಿ. ಇದೆಲ್ಲ ನೀವು ನೋಡ್ಕೊಂಡು ಕಂಪೌಂಡ್ ಮಾಡಿದ್ರೆ ಸ್ವಲ್ಪ ದಿನ ಲೈಫ್ ಬರ್ತದೆ ಗಾಡಿ. ಇವಾಗ ನಾವು ಗಾಡಿ ತಗೋತಿದೀವಿ ಅಂದ್ರೆ ಅವೆಲ್ಲ ನೋಡ್ಲೇಬೇಕು. ಅವೆಲ್ಲ ಏನೋ ಕೊಡ್ತಾರೆ, 30,000 ಗಾಡಿ ಕೊಡ್ತಾವ್ರೆ, 20,000 ಗಾಡಿ ಕೊಡ್ತಾರೆ, 25,000 30,000 ಗಾಡಿ ಕೊಡ್ತಾರೆ ಅಂದ್ರೆ ಅವ್ರು ತಗ್ಗಟ್ಟಾಗ ಅದ್ ಮಾಡಿರ್ತಾರೆ ಸರ್. ಹೌದು, ಎಲ್ಲಿಂದ ಕೊಡಕ್ಕಾಗುತ್ತೆ ಅವ್ರ ಪಾಪ. ಲಾಸ್ಟ್ ಮಾಡ್ಕೊಂಡು ಕೊಡ್ತಾರೆ, ಬಿಸ್ನೆಸ್ ಕೊಡ್ತಾರೆ. ಈಗ 20,000 30,000 35,000 ರೂಪಾಯಿ ಗಾಡಿ ಕೊಡ್ತಾರೆ ಅಂದ್ರೆ ಅದಕ್ಕೆ ತಗ್ಗಟ್ಟಾಗ ಕ್ವಾಲಿಟಿ ಇರ್ತೈತೆ. ಹೆಂಗ್ ಕ್ವಾಲಿಟಿ ಕೊಡ್ತಾರ ಅವರು? ಕೊಡಕ್ಕಾಗಲ್ಲ. 50,000 55,000 ಹೋದಾಗ ನಿಮ್ಗೆ ಕ್ವಾಲಿಟಿ ನೋಡಿ. ಇದು ಹಿಂದೆ ಬಂಪರ್ ಎಷ್ಟು ಗೇಜ್ ಆಗಿದೆ ನೋಡಿ. ಹೌದು, ಯಾವ್ದೇ ತರ ಕೆಲವು ಗಾಡಿಗೆ ಹೆಂಗಾಕ್ ಕೊಡದೆ ಹೊಡೆದೋಗ್ತದೆ. ಲಗೇಜ್ ಹಾಕಕ್ಕಾಗಲ್ಲ. ಎಷ್ಟೋ ಗಾಡಿಗಳು ಕಂಪ್ಲೇಂಟ್ ಇದೇ ಬಂದೈತೆ. ನಮ್ಮ ಹತ್ರ ಎಷ್ಟೋ ಗಾಡಿ ಬರ್ತಾವೆ ಸರ್ವಿಸ್. ಸರ್ ಇದು ಹೊಡೆದೋಗ್ತಾರೆ, ಎಬಿ ಹಾಕೊಟ್ಬಿಡಿ ಸರ್ ನನಗೆ ಅಂತಾರೆ. ಅವಾಗ ನಾನು ಎಬಿ ಹಾಕ್ಸ್ಕೊಡ್ತೀನಿ. ಸೊ ಬಟ್ ಆ ತರ ಕಂಪ್ಲೇಂಟ್ ನಿಮ್ ಗಾಡಿ ಬರಬಾರ್ದು ಅಂತ ನೀವು ಎಬಿ ಹಾಕೊಟ್ಬಿಡ್ತೀನಿ ನಾನು. ಎಲ್ಲ ಯಾವ್ದೇ ತರ ಪ್ರಾಬ್ಲಮ್ ಆಗಬಾರ್ದು ಕಸ್ಟಮರ್ಗೆ. ಸರ್ ರೇಟ್ ಅಲ್ಲಿ ಡಿಫ್ರೆನ್ಸ್ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ರೇಟ್ ಅಲ್ಲಿ ಡಿಫ್ರೆನ್ಸ್ ಮಾಡಿದಾಗ ನಮ್ಗೆ ಅಲ್ಲಿ ಲೆಕ್ಕ ಮಾಡ್ಕೊಬೇಕು ನಾವು. ಹೌದು, ಇದು 35,000 ಗಾಡಿ ಕೊಟ್ಟವನಂದ್ರೆ ಅವ್ರು ಹಿಂಗ್ ಕೊಡಕ್ ಆಗುತ್ತೆ. ಅದಕ್ಕೆ ಕ್ವಾಲಿಟಿ ಕಮ್ಮಿ ಮಾಡ್ತಾನೆ. ಈ ತರ ಕ್ವಾಲಿಟಿ ಕೊಡಕ್ಕೆ ಆಗಲ್ಲ. ಕ್ವಾಲಿಟಿ ಯಾವಾಗ ಕಮ್ಮಿ ಮಾಡ್ತಾನೋ ಅವಾಗ ರೇಟ್ ಕಮ್ಮಿ ಕೊಡ್ತಾನೆ. ಹಂಗೆ ಈಗ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾನ ಅಂದ್ರೆ ಒಳ್ಳೆ ಬ್ಯಾಂಡ್ ಟೈರ್ ಹಾಕ್ಬೇಕು, ಒಳ್ಳೆ ಬ್ಯಾಂಡ್ ವೈರಿಂಗ್ ಹಾಕ್ಬೇಕು, ಒಳ್ಳೆ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಹಾಕ್ಬೇಕು ಅಂದ್ರೆ ಅವ್ನ್ ರೇಟ್ ಕಮ್ಮಿ ಕೊಡಕ್ ಆಗೋದೇ ಇಲ್ಲ. ಈಗ ಮಾಮೂಲಿಯಾಗಿ ನಾವ್ ಹೇಳ್ತೀರಿ ಒಂದ್ ಅಂಗಡಿಯಲ್ಲಿ ಒಂದ್ ಅಂಗಡಿ ರೇಟ್ ಕಮ್ಮಿ ಇರ್ತದೆ ಅಂದ್ರೆ ಹೆಂಗ್ ರೇಟ್ ಕಮ್ಮಿ ಇರ್ತೈತೆ? ಈಗ ಅಕ್ಕಿ 120 130 ರೂಪಾಯಿ ಐತೆ, 60 ರೂಪಾಯಿ ಐತೆ, 40 ರೂಪಾಯಿ ಐತೆ. ಅದನ್ನ ನಾವ್ ಅರ್ಥ ಮಾಡ್ಕೊಬೇಕು ಸಿಂಪಲ್ ಆಗಿ. ಇವಾಗ 40 ರೂಪಾಯಿ ಅಕ್ಕಿ ಅನ್ನ ಆಗೋದು ಎಲ್ಲ ಒಂದೇ ತರ ಅಂತೈತಾ? ಇರಲ್ಲ. ಅದ್ರ ತಿನ್ನೋ ಟೇಸ್ಟೇ ಬೇರೆ, ಇದ್ರ ತಿನ್ನೋ ಟೇಸ್ಟೇ ಬೇರೆ. ಆದ್ರೆ ಇದು ಅಷ್ಟೇ ಕ್ವಾಲಿಟಿ ವೇಜ್. ಸ್ವಲ್ಪ ನಾವು ಜಾಸ್ತಿ ಒಂದಕ್ಕಿಂತ ಚೆನ್ನಾಗಿ ತಿಂತೀರಿ ಅಂದ್ಬಿಟ್ಟು ಒಂದಕ್ಕಿಂತ ಒಂದು ಆವರೇಜ್, ಒಂದು ಹೆವಿ ನಾವು ಬೇಡ ಹೇಳೋದು ಬೇಡ, 100 120 ಬೇಡ, ಒಂದು 60ರಿಂದ ನಾವು ಒಂದ್ 50 ರೂಪಾಯಿ ತಗೊಂಡೋಗ್ಬೋದು. ಒಂದು 60 70 ರೂಪಾಯಿ ರೇಂಜ್ ಅಲ್ಲಿ ತಗೊಂಡ್ರೆ ಅದು ಕ್ವಾಲಿಟಿ ಚೆನ್ನಾಗಿರ್ತದೆ, ಸ್ವಲ್ಪ ದಿನ ಲೈಫ್ ಇರ್ತದೆ. ಆ ಟೈಪ್ ನಾವು ಯೋಚನೆ ಮಾಡಿ ತಗೊಬೇಕು. ಯೋಚನೆ ಮಾಡಿದಾಗ ತುಂಬಾ ಚೆನ್ನಾಗಿರ್ತದೆ, ಸ್ವಲ್ಪ ದಿನ ಬಾಳಿಕೆನೂ ಬರ್ತದೆ. ನಿಜ ಸರ್. ಏನೋ ಒಂದ್ 2-3 ವರ್ಷ ಓಡಿಸ್ಬಿಟ್ರೆ ಒಂದ್ 3 ವರ್ಷ ಗಾಡಿ ಓಡ್ತಂದ್ರೆ ಇದ್ರ ಹಾಕಿರೋ ಅಮೌಂಟ್ ರಿಕವರಿ ಆಗುತ್ತೆ ಕಸ್ಟಮರ್ಗೆ. ಆಮೇಲೆ ಬ್ಯಾಟ್ರಿ ಎಲ್ಲ ಲೈಫ್ ಚೆನ್ನಾಗಿರ್ತದೆ ನಮ್ದು. ನಿಜ 5 ವರ್ಷ 6 ವರ್ಷ ಬ್ಯಾಟ್ರಿ ವಾರಂಟಿ ಕೊಡ್ತೇವೆ ಐತೆ. ಇವಾಗ ಏನು ಇಶ್ಯೂ ಬರ್ತಾ ಇಲ್ಲ. ನಿಮ್ಗೆ ಗೊತ್ತಿಲ್ಲದೇನಿಲ್ಲ. ಈಗ 6 ವರ್ಷದಿಂದ ನೀವು ಮಾಡ್ತಾ ಇದ್ರೆ ವಿಡಿಯೋ ನಮ್ದು ನೋಡ್ತಾ ಇದ್ರೆ ನಮ್ದು ಹೆಂಗೆ ಏನು ಅಂತ. 6 ವರ್ಷ ಗಂಟೆ ಬ್ಯಾಟ್ರಿ ಯಾವ್ದು ಇಶ್ಯೂ ಬಂದಿಲ್ಲ ಇವತ್ತು ಗಂಟೆ. ಅಂದ್ರೆ ಕ್ವಾಲಿಟಿ ಆತರ ಕೊಡ್ತಾ ಇದ್ರೆ ವ್ಯಾರಂಟಿ ಹಂಗೆ ಇದೆ. ವಾರಂಟಿನೂ ಹಂಗೆ ಇರ್ತದೆ. ಆಮೇಲೆ ಸರ್ವಿಸ್ ಬ್ಯಾಟ್ರಿ ಸರ್ವಿಸ್ ಏನೇ ಆಗ್ಲಿ ಇಲ್ಲಿ ಹತ್ರ ಆಗುತ್ತೆ ನಿಮ್ಗೆ. ನಿಯರ್ ಬೆಂಗಳೂರಲ್ಲೇ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ನಮ್ದು.
ಹೌದು. ಈ ಗಾಡಿ ಯಾವ ತರ ತರ್ಸ್ಕೊಂಡು ಇವಾಗ ಒಂದ್ ಜಾಗದಲ್ಲಿ ಅಂದ್ರೆ ಇಲ್ಲಿ ಯಾವ್ದಾದ್ರ ಬ್ಯಾಟ್ರಿ ಇಲ್ವಾ? ನಾವ್ ಯಾವ್ದೇ ಕಾರಣಕ್ಕೂ ಬ್ಯಾಟ್ರಿ ಮಾರಲ್ಲ ಇಲ್ಲಿ. ನಾವು ಗಾಡಿ ಬುಕ್ ಆದ್ಮೇಲೆ ಬ್ಯಾಟ್ರಿ ಆರ್ಡರ್ ಹಾಕೋದು ನಾವು. ಅಂದ್ರೆ ಬೆಂಗಳೂರಲ್ಲೇ ಬೇರೆಯವ್ರ ಹತ್ರ ತಗೋತಾರೆ. ಮೈಕ್ರೋನಿಕ್ಸ್ ನ್ಯೂಟ್ರನ್ ಅಂತ ಏನಿದೆ ಬೆಂಗಳೂರು ಪಿಣ್ಯದಲ್ಲಿ, ಅಲ್ಲೇ ಬ್ಯಾಟ್ರಿ ತರ್ಸೋದು ನಾವು. ಇವಾಗ ಏನಿದ್ರು ಇಲ್ಲಿ ಗಾಡಿಗಳು ಮಾತ್ರ ರೆಡಿ ಆಗುತ್ತೆ ಅಷ್ಟೇ. ಅಸೆಂಬ್ಲಿ ಮಾಡ್ತೀರಾ? ಅಸೆಂಬ್ಲಿ ಮಾತ್ರ ಅಷ್ಟೇ. ಓಕೆ. ಬ್ಯಾಟ್ರಿ ಚಾರ್ಜರ್ ಯಾವ್ದು ಸಿಕ್ಕಲ್ಲ ಇಲ್ಲಿ. ಅದನ್ನ ಏನಿದ್ರು ಬ್ಯಾಟ್ರಿ ತಯಾರಿಸೋದು ಬುಕ್ ಮಾಡ್ಕೊಂಡ್ ಆದ್ಮೇಲೆ ಗಾಡಿ ಬ್ಯಾಟ್ರಿ ತರ್ಸಾಕೋ. ಅದೇ ಇವಾಗ ಏನಂದ್ರೆ ಬ್ಯಾಟ್ರಿ ತಯಾರಿಸೋ ಹತ್ರ ತರೋದು. ಹೌದು ಹೌದು ಅದೇ ಒಂದೇ. ಇವಾಗ ನೀವೇನೇ ಏನೋ ಒಂದು ಜುಗಾಡ್ ಮಾಡಿ ಇಲ್ಲ ಇಲ್ಲ ಆತರ ಬ್ಯಾಟ್ರಿ ಹಾಕೋದೇ ಇಲ್ಲ. ಇವಾಗ ನಿಮ್ಗೆ ಏನ್ ಆರ್ಡರ್ ಆಗಿದೆ ಬ್ಯಾಟ್ರಿ, ನೀವ್ ಯಾವ ತರ ಕನ್ಫರ್ಮ್ ಆಯ್ತು 60 ಕಿಲೋಮೀಟರ್ ಬ್ಯಾಟ್ರಿ ನಮ್ಮ ಅಲ್ಲಿ ಬ್ಯಾಟ್ರಿ ಶಾಪ್ ಅಲ್ಲಿ ಇರ್ತದೆ, ಹೌದು ಕಂಪ್ನಿಯಲ್ಲಿ ಇರ್ತದೆ. ಆರ್ಡರ್ ಆಗ್ತೀನಿ ತಂದ ಸಾಯಂಕಾಲ ಫಿಟ್ ಮಾಡಿ ಸಾಯಂಕಾಲ ಡೆಲಿವರಿ ಕೊಟ್ಬಿಡ್ತೀವಿ ಅಷ್ಟೇ ಅಷ್ಟೇ. ಸೊ ಯಾವ್ದೇ ದಿನ ನಾಳೆ ಬಾ ಅನ್ನೋದಂಗಿಲ್ಲ. ಇವತ್ತು ನಾವು ಮೊದ್ಲೇ ಆರ್ಡರ್ ಹಾಕಿರ್ತೀರಿ, ನಮ್ಗೆ ಇಷ್ಟು ಬ್ಯಾಟ್ರಿಗಳು ಬೇಕಾಗ್ತವೆ. ರೆಗ್ಯುಲರ್ ಆಗಿ ನಾವು ಮಾಡಿ ಇಕ್ಕಿರ್ತಾರೆ. ಅದ್ ನಾವು ಆರ್ಡರ್ ಹಾಕಿದ ತಕ್ಷಣ ಕಳಿಸ್ತಾ ಇರ್ತಾರೆ ನಮ್ಗೆ. ಈ ತರ ಬ್ಯಾಟ್ರಿ ಬೇಕು ಅಂದ್ರೆ ಇವಾಗ ಕಳಿಸ್ತಾ ಇರ್ತಾರೆ ನಮ್ಗೆ. ಹೌದು, ಆ ತರ ಫೆಸಿಲಿಟಿ. ಆದ್ರೆ ಅಲ್ಲಿಂದ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಒಂದ್ 5 ವರ್ಷ 6 ವರ್ಷ ಬ್ಯಾಟ್ರಿ ಏನು ಇಶ್ಯೂ ಇಲ್ಲ ಸರ್ ಇವತ್ತು ಗಂಟೆ. ಆ ತರ ಬ್ಯಾಟ್ರಿನ ಕೊಡೋದು. ಆ ತರ ಬ್ಯಾಟ್ರಿನ ಒಂದೇ ಬ್ಯಾಟ್ರಿ ಅವತ್ತಿಂದ ಏನಾಗ್ತದೆ ಇವತ್ತು ಅದೇ ಬ್ಯಾಟ್ರಿ ಆಗ್ತಾ ಇದೆ. ಇವತ್ತು ಗಂಟೆ ಕಂಪ್ಲೇಂಟ್ ಇಲ್ಲ ನಮ್ದು. ಓಕೆ, ಇಶ್ಯೂ ಇಲ್ಲ. ಬ್ಯಾಟ್ರಿ ಕ್ವಾಲಿಟಿ ಹೆಂಗಿದೆ? ಕ್ವಾಲಿಟಿ ಹಂಗೆ ಇದೆ. ಲಿಥಿಯಂ ಕಸ್ಟಮರ್ಗೆ ಏನೋ ಆದಾಗ ಡೈರೆಕ್ಟ್ ಕಂಪ್ನಿಗೆ ಹೋಗ್ತಾರೆ ಬ್ಯಾಟ್ರಿ. ನಾನೇ ಹೇಳ್ಕೊಳ್ತೀನಿ, ಸೀದಾ ಹೋಗ್ರಿ ಮಾಡ್ಕೊಡ್ತಾರೆ. ಹಂಗೆ ನಮ್ಮ ಹತ್ರ ವೇಟ್ ಮಾಡ್ಬೇಡ್ರಿ, ನಾನ್ ತಗೊಂಡ್ ಹೋಗೋದು ಕೊಡೋದು ಲೇಟ್ ಆಗುತ್ತೆ. ಡೈರೆಕ್ಟ್ 1 ಲಕ್ಷ ಹಾಕಿ ಅಲ್ಲಿ ಹೋಗ್ರಿ, ಅಲ್ಲೇ ಸರ್ವಿಸ್ ಮಾಡ್ಕೊಡ್ತಾ ಎತ್ಕೊಂಡು ಹಂಗೆ ಹೋಗ್ತಾರೆ. 2 ಅವರ್ಸ್ ಅಲ್ಲಿ ನಿಮ್ಗೆ ಸರ್ವಿಸ್ ಮಾಡ್ಕೊಡ್ತೀನಿ ಬ್ಯಾಟ್ರಿ. ಸೊ ಆ ತರ ಸರ್ವಿಸ್ ಯಾಕಂದ್ರೆ ಇವಾಗ ನೀವೇನೆ ಮಾಡ್ತಿದ್ರೆ ನೀವೇ ಸರ್ವಿಸ್ ಕೊಡಕ್ ಆಗಲ್ಲ. ಇಲ್ಲ ಇಲ್ಲ, ಬ್ಯಾಟ್ರಿ ತಯಾರಿಸೋರೆ ಆದ್ರೆ ಸರ್ವಿಸ್ ಕೊಡ್ಬೋದು. ನಮ್ದೇನ ಗಾಡಿ ಪಾರ್ಟ್ ಹೇಳ್ರಿ, ಗಾಡಿ ತರ ಪ್ರಾಬ್ಲಮ್ ಆಗಿದ್ಯಾ ರೆಡಿ ಮಾಡ್ಕೊಡ್ತೀವಿ. ಸ್ಪೇರ್ಸ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಎಲ್ಲ ಇರ್ತದೆ. ಇಷ್ಟಿರೋ ಪಡಿಸಿರಲ್ಲ ಸರ್ ನಮ್ಮ ಹತ್ರ. ಕೇಳಿದೆ ಸರ್, ಎಲ್ಲಾ ತರ ಪಡಿಸಿರ್ತವೆ, ಎಲ್ಲಾ ತರ ಐಟಮ್ ಇರ್ತದೆ. ಯಾವ ಗಾಡಿ ಏನ್ ಪ್ರಾಬ್ಲಮ್ ಆಯ್ತದೆ ಆ ಪ್ರಾಬ್ಲಮ್ ತಗೊಂಡೋಗ್ತೀನಿ, ಫಿಟ್ ಮಾಡ್ತೀನಿ, ಗಾಡಿ ಕಳಿಸ್ತಾ ಇರ್ತೀನಿ ಅಷ್ಟೇ. ಓಕೆ ಓಕೆ. ಬನ್ನಿ, ಇವಾಗ ಯಾವ ಗಾಡಿಗಳು ರೆಡಿ ಆಯ್ತು? ಕೆಳಗಡೆ ಒಂದ್ ಸ್ವಲ್ಪ ಗಾಡಿ ರೆಡಿ ಮಾಡ್ತಾವ್ರೆ. ಹೌದಾ? ಯಾವ ಗಾಡಿ ರೆಡಿ ಮಾಡ್ತಾವ್ರೆ? ಎಲ್ಲ ಡಬಲ್ ಹೆಡ್ಲೈಟ್ ಎಲ್ಲ ದೊಡ್ಡ ಗಾಡಿ ರೆಡಿ ಮಾಡ್ತಾವ್ರೆ. ನೋಡಿ ಒಂದ್ಸರಿ. ಸೊ ಇವೆಲ್ಲ ಚಾಸಿ ಸರ್ ಇದು? ನೋಡಿ ಸರ್, ಇದೆಲ್ಲ 3 ವೀಲರ್ ಚಾಸಿ. ಇವೆಲ್ಲ ಆಲ್ಮೋಸ್ಟ್ ಎಲ್ಲ 3 ವೀಲರ್ ತೊಟ್ಟಿಗಳೇ. ಇದಕ್ಕೆ ಅಸೆಂಬ್ಲಿ ರೆಡಿ ಮಾಡೋದು ಕೊಡೋದು ಅಷ್ಟೇ. ನಾವು ರೆಡಿ ಮಾಡೋದು ಅಷ್ಟೇ. ಏನಾದ್ರೆ ಪಾರ್ಟ್ಸ್ ಗಳು ತರಿಸ್ಬಿಟ್ಟಿರ್ತೀರ? ಎಲ್ಲ ತರಿಸಿದ್ರಿ ಒಂದೊಂದು ಗಾಡಿನ ಅಸೆಂಬ್ಲಿ ಮಾಡಿ ಕೊಡ್ತಾ ಇರೋದು. ಬ್ಯಾಟ್ರಿ ಒಂದ್ ಮಾತ್ರ ಆರ್ಡರ್ ಹಾಕ್ಬಿಟ್ಟು ತರಿಸ್ತೀರಾ? ಆರ್ಡರ್ ಹಾಕಿ ಬ್ಯಾಟ್ರಿ ತರಿಸ್ಕೊಡ್ತೀವಿ. ಇವಾಗ ಯಾವ್ದು ಗಾಡಿ ರೆಡಿ ಆಯ್ತಾರ? ರೆಡಿ ಆಗ್ತಾರೆ ಎಲ್ಲ ಡಬಲ್ ಹೆಡ್ಲೈಟ್ ಇವೆಲ್ಲ. ಡಬಲ್ ಹೆಡ್ಲೈಟ್ ಎಲ್ಲ ಡಿಸ್ಪ್ಲೇ ಗಾಡಿಗಳು 2 ರೆಡಿ ಆಗ್ತಾ ಇರೋದೆಲ್ಲ. ಇವತ್ತು ಸಂಜೆ ಒಳಗೆ ಎಲ್ಲ ರೆಡಿ ಆಗ್ತವೆ. ಒಂದ್ 20 ಗಾಡಿ ಬೇರೆ ಕಡೆ ಬುಕಿಂಗ್ ಇದೆ, ಓದ್ತಾವೆಲ್ಲ ರೆಡಿ ಆಗ್ತವೆ. ನೋಡಿ ಚಾಸಿಗಳು ನೋಡಿ ಸರ್, ಇಲ್ಲಿ ಇವೆಲ್ಲ ಚಾಸಿಗಳು. ಅವೆಲ್ಲ ಅಲ್ಲಿ ಗಂಟೆ ನೋಡಿ ಇಲ್ಲಿ ಗಡೆ. ಓ, ಫುಲ್ ಚಾಸಿನ ತುಂಬೋಗಿದಿಲ್ಲ ಸರ್? ತುಂಬೋಗಿದೆ ನೋಡಿ ಪೂರ್ತಿ. ಎಲ್ಲ ಯಾವ್ಯಾವ ಗಾಡಿ ಬೇಕೋ ಆ ಗಾಡಿ ರೆಡಿ ಮಾಡ್ತಾ ಇರ್ತೀವಿ. ಓಡಿಸ್ತೀವಿ. ಮೋಟರ್ ನೋಡಿ ಸರ್, ಇದು 12 ಇಂಚು, ಇದು 12 ಇಂಚು. ಈ ಮೋಟರ್ಗಳು ಇವೆಲ್ಲ ಮೋಟ್ರು. ನಿಮ್ಗೆ ಸ್ಟಾಕ್ ಏನ್ ಮೇಂಟೈನ್ ಮಾಡಂಗಿಲ್ಲ. ಈ ಬಾಕ್ಸ್ ಆಗಿರೋದೆಲ್ಲ ಅವೇ, ಇಲ್ಲಿರೋವೆಲ್ಲ ಅರ್ಧಕ್ಕರ್ಧ ಅವೇ. ಇವೆಲ್ಲ ಬ್ಯಾಟ್ರಿಗಳು, ಎಲ್ಲ ಮೋಟರ್ಗಳೇ. ಇವಾಗ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಹೊಸದಾಗಿ ಯೋಚನೆ ಮಾಡ್ತಾ ಇರ್ತಾರೆ, ಬನ್ನಿ ಸರ್, ಫೋನ್ ಮಾಡ್ಲಿ, ನಮ್ ಕೈಯಲ್ಲಿ ಆಗಿದ್ ನಾವು ಸಪೋರ್ಟ್ ಮಾಡ್ತೀವಿ. ಸೊ ನಿಮ್ಮ ಹತ್ರ ಬಲ್ಕಲ್ಲಿ ಸಿಗುತ್ತೆ? ಬಲ್ಕಾಗೆ ಕೊಡ್ತೀನಿ ಸರ್ ನಾನು. ಏನ್ ಕಸ್ಟಮರ್ ಮಾರ್ಕೆಟ್ ಅಲ್ಲಿ ಏನಾಯ್ತು ಆ ರೇಟ್ ನಾನು ಕೊಡ್ತೀನಿ ಗಾಡಿನ. ಸೊ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಆ ರೇಟ್ ನಾನು ಕೊಡ್ತೇನೆ. ಹೆಚ್ಚು ಕಮ್ಮಿ 500 ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ. ಜಾಸ್ತಿ ಸ್ಪೇರ್ಸ್ಗೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆತರ ಲೋಕಲ್ ಕ್ವಾಲಿಟಿ ನನ್ನ ಹತ್ರ ಇಲ್ಲ. ಬಟ್ ರೇಂಜ್ ಸ್ವಲ್ಪ ಜಾಸ್ತಿನೇ ಇರ್ಬೋದು ನನ್ನ ಹತ್ರ. ಬಟ್ ಕ್ವಾಲಿಟಿ ಬೇಸ್ ಚೆನ್ನಾಗಿರ್ತದೆ. ಚೆನ್ನಾಗಿರ್ತದೆ. ಬಟ್ ಕಸ್ಟಮರ್ ನೀವು ತಗೊಂಡೋಗಿ ಗಾಡಿ ಸೇಲ್ ಮಾಡಿದ್ರು ಕಸ್ಟಮರ್ ಯಾವ್ದೇ ತರ ಇಶ್ಯೂ ಬರಬಾರ್ದು. ಹೌದು, ಆ ಸರ್ವಿಸ್ ಶೋರೂಮ್ ಗೋಡನ್ವರ್ಗೂ ಶೋರೂಮ್ ವರ್ಗೂ ಇಶ್ಯೂ ಬರಬಾರ್ದು. ಏನಾರ ಕಮ್ಮಿ ರೇಟ್ ಅಂತ ನೋಡಕೋಬಹುದು. ಕ್ವಾಲಿಟಿ ಸ್ವಲ್ಪ 1,000-2,000 ಡಿಫ್ರೆನ್ಸ್ ಆಗ್ಬೋದು ಬೇರೆದಕ್ಕೂ ನಮ್ದಕ್ಕೂ ರೇಟ್ ಅಲ್ಲಿ. ಬಟ್ ಕ್ವಾಲಿಟಿ ವೇಜ್ ಹಂಗಿರ್ತದೆ, ಸರ್ವಿಸ್ ಹಂಗಿರುತ್ತೆ. ಮೋಟರ್ ಇಶ್ಯೂ ಬಂತು ಇಮಿಡಿಯೇಟ್ಲಿ ಸೇಲ್ ಮಾಡ್ಕೊಡ್ತೀನಿ. ಬ್ಯಾಟ್ರಿ ಇಶ್ಯೂ ಸಾಲ್ವ್ ಮಾಡ್ಕೊಡ್ತೀನಿ. ಕಂಟ್ರೋಲರ್ ಇಶ್ಯೂ ಬಂತು ಇಮಿಡಿಯೇಟ್ಲಿ ಬಿಸಿ ಹೊಸದ್ ಹಾಕೊಡ್ತೀರಾ. ನಾಳೆ ಬಾ ನಾಳೆದು ಬಾ ಅನ್ನೋ ಸೀಲ್ ಇಲ್ಲ ನಮ್ಮ ಹತ್ರ. ಏನಿದ್ರು ಇವತ್ತಾಗಿದೆ ತಗೊಂಬ ಬಿಚ್ಚು ಹಾಕು ಕಳಿಸ್ತಾರೆ ಅಷ್ಟೇ. ಕಸ್ಟಮರ್ ಬೇಜಾರ್ ಮಾಡ್ಬಾರ್ದು. ಹೌದು, ಅವ್ರು ನೀಟಾಗಿ ಹೋಗ್ಬೇಕು. ಪರವಾಗಿಲ್ಲಪ್ಪ ಶೋರೂಮ್ ಪರವಾಗಿಲ್ಲ, ಅವ್ರು ನಡ್ಕೊಂಡು ಹೋಗ್ತಾರೆ, ಏನಿದೆ ಕಟ್ಟ ಮಾಡ್ಕೊಡ್ತಾರೆ. ನಿಜ, ಆ ತರ ನಾವು ಅವತ್ತಿಂದ ಅದೇ ತರ ಮಾಡ್ತಾ ಇರೋದು. ಇವತ್ತು ಗಂಟೆ ಆ ತರ ಕಂಪ್ಲೇಂಟ್ ನಮ್ಗೆ ಬಂದೂ ಇಲ್ಲ. ಹೌದು ನೋಡಿ, 3 ವೀಲರ್ ಐತೆ ಸರ್ ಇದು. 3 ವೀಲರ್ ಈಗ ರೆಡಿ ಆದ್ಮೇಲೆ ಅವೆಲ್ಲ ರೆಡಿ ಆಗಿ ತೋರಿಸ್ತಾರೆ, ಅವೆಲ್ಲ ತೋರಿಸ್ತಲ್ಲ ಅದನ್ನು. ಹೌದು, ಆ ತರ ರೆಡಿ ಆದ್ಮೇಲೆ ಈ ತರ ರೆಡಿ ಆಗ್ತವೆ. ಅದೇ ಇವಾಗ ಪಾರ್ಟ್ಗಳು ಇದು ಇವಾಗ ರೆಡಿ ಆದ್ಮೇಲೆ ಹಿಂಗ ರೆಡಿ ಆಗೋದು. ಅದ್ರಾಗೆ 2 ವೀಲರ್ ಪಾರ್ಟ್ ಇದ್ರಾಗ ಇದಾವೆ, 3 ವೀಲರ್ ಅಲ್ಲೇ ಇದಾವೆ. ಎಲ್ಲಾನು ವೆಹಿಕಲ್ ಅದೇ ತರ ಇರ್ತವೆ. ಸೊ ನಿಮ್ದು ಸೇಲ್ಸ್ ಅಂತ ಬಂದಾಗ ವಿಜಯಪುರ, ಯಲಹಂಕ ಮತ್ತೆ ಶಿಡ್ಲಘಟ್ಟ 3 ಕಡೆ ಇದೆ. 3 ಕಡೆ ಇಲ್ಲಿ ನಿಮ್ದು ಗೋಡನ್ ಸರ್. ಇಲ್ಲಿ ಏನು ವೆಹಿಕಲ್ ಸೈಕಲ್ ಸೇಲ್ಸ್ ಇಲ್ಲ, ಬರೀ ಗೋಡನ್ ಮಾತ್ರ. ಎಲ್ಲಿ ಬೇಕು ಅಲ್ಲಿಗೆ ನಾವು ಗೇಜ್ ಗಳೆಲ್ಲ ತೋರಿಸಿ ಸರ್. ಕ್ವಾಲಿಟಿ ವೇಜ್ ಅಲ್ಲಿ ನೀವು ಬಂದಾಗ ನೋಡಿ ಜಾಸ್ತಿ. ಹೌದು, ಕೆಲವು ಗಾಡಿಯಲ್ಲಿ ಚಾಸಿನೇ ಮುರಿದೋಗಿರೋ ಕಂಪ್ಲೇಂಟ್ ಜಾಸ್ತಿ ಇದೆ. ಹೌದು, ಬಟ್ ಇಲ್ಲಿ ಇದೇನಾಗಿದೆ ನೋಡಿ, ಇಲ್ಲಿ ಪೀಸ್ ಕೊಟ್ಟು ಎಕ್ಸ್ಟ್ರಾ ಚಾಸಿ ಮಾಡಿಸಿದೆ. ಸ್ಟ್ರೆಂತ್ ನೋಡಿ, ನೀವು ಪೈಪು ಗೇಜ್ ಮಾಡಿದ್ರೆ ಗೊತ್ತಾಗುತ್ತೆ. ಇದ್ ನೋಡಿ ಈ ತರ ಏನ್ ಚಾಸಿ ಕೇಜ್ ಇದೆ. ಇದೆಲ್ಲ ಕ್ವಾಲಿಟಿ ವೇಜ್. ಕ್ವಾಲಿಟಿ ಚಾಸಿ ರೆಡಿ ಮಾಡ್ತಾವ್ರೆ ಆಲ್ರೆಡಿ ಗಾಡಿನ. ಇದು ನೋಡಿ ಸರ್, ಚಾಸಿ ಯಾವ ತರ ಕೊಟ್ಟವ್ರೆ. ಇಲ್ಲಿ ಎಲ್ಲಾ ಗಾಡಿಗೂ ಏನು ಇಲ್ಲ. ಇದು ಕ್ಲಾಂಪ್ ಕೊಟ್ಟು ಚಾಸಿ ಪೈಪ್ ನೋಡಿ 2.5 ಇಂಚ್ ಪೈಪ್ ಹಾಕಿ ಮಾಡ್ತಾವ್ರು. 2 ಇಂಚ್ ಪೈಪ್ ಹಾಕಿ ಕ್ಲೀನ್ ಆಗಿ ಚಾಸಿ
ನೋಡಿ ಇದು ನೋಡಿ ಯಾವ ತರ ಗೇಜ್ ಇದೆ, ಇದೆಲ್ಲ ಗೇಜ್ ಬ್ಯಾಂಡ್ ಇದು ನೋಡಿ, ಇಲ್ಲೊಂದ್ ಪಿಚ್ ಇಲ್ಲೊಂದ್ ಏನಂದ್ರೆ ಕಬ್ಬಿಣಗಳು ಎಲ್ಲಾರು ಯೂಸ್ ಮಾಡ್ತಾರೆ, ಗೇಜ್ ಯಾವ್ದು ಹಾಕ್ತಾರೆ ಕ್ವಾಲಿಟಿ ಗೊತ್ತಿಲ್ಲ ಕೆಲವರಿಗೆ. ಹೌದು, ಕ್ವಾಲಿಟಿ ನಾವ್ ಏನಾಗ್ತೀವಿ ತೂಕ ಎಷ್ಟು ಬರುತ್ತೆ ನೋಡೋಣ. ಡಬಲ್ ಚಾಸಿ ಕೊಟ್ಟಿರ್ತೀರಿ, ಕೆಳಗಡೆ ಒಂದ್ ಚಾಸಿ, ಇದೇ ಪೈಪ್ ಡಬಲ್ ಚಾಸಿ ಕೊಟ್ಟಿರ್ತಾರೆ. ಕೆಲವರು ಒಂದೇ ಕೊಟ್ಬಿಟ್ಟು ಮುಗಿಸ್ಬಿಡ್ತಾರೆ, ನಾವು ಡಬಲ್ ಚಾಸಿ ಕೊಟ್ಟಿರ್ತೀರಿ. ಇಂದೊಂದು ಇಲ್ಲೊಂದು ಸಪೋರ್ಟ್ಗೆ ಬ್ಯಾಟ್ರಿ ಲೋಡಿ ತಕ್ಕೊಂದು ಇದು ಒಂದು, ಕೆಲವರೆಲ್ಲ ಬೇರೆ ತರ ಚಾಸಿ ಕೊಡ್ತಾರೆ. ನಮ್ಮದ್ ನೋಡಿ ಗಾಡಿ ಚಾಸಿನೇ ನಿಮ್ಗೆ ಆಲ್ಮೋಸ್ಟ್ 25 kg ಬರೀ ಚಾಸಿ ವೆಯ್ಟ್ ಬರುತ್ತೆ. ಬೇರೆ ಚಾಸಿ ವೇಟ್ 15-20 kg ಮ್ಯಾಕ್ಸಿಮಮ್. ನೀವು ಎತ್ ನೋಡ್ಬೋದು, ಇಲ್ಲೇ ವೆಯ್ಟ್ ಇಲ್ಲೇ ಎತ್ ನೋಡ್ಬೋದು. 20 kg ಆವರೇಜ್ ಚಾಸಿ ನೋಡಿ. ಓಹೋ, 20 kg ಆವರೇಜ್ ವೆಯ್ಟ್, ಆವರೇಜ್ ಅಷ್ಟು ತೂಕ ಇದೆ. ಅಷ್ಟು ತೂಕ ತಡಿಬೇಕು, ಗಾಡಿ ತಡಿತಿರ್ಬೇಕು. ಈಗ 3 ಜನ ಹೋದ್ರೂ ನಮ್ಗೇನು ಜುಮ್ಮನಲ್ಲಪ್ಪ ಚಾಸಿ ಅಂತ. ಇದು ಗೇಜ್ ಎಲ್ಲ ನೀವು ನೋಡಿದಾಗ, ಇವಾಗ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ಪೆಟ್ರೋಲ್ ಗಾಡಿಗೆಲ್ಲ ನೀವು ನೋಡಿದಾಗ ಏನ್ ಚಾಸಿ ಇರ್ತದೋ ಆಲ್ಮೋಸ್ಟ್ ಆ ಚಾಸಿ ಮಾಡಿದೆ. ಇವಾಗ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ಆ ಗಾಡಿಯಲ್ಲಿ ನೀವು ಸಿಮೆಂಟ್ ಇಟ್ಟಿಗೆಗಳನ್ನ ಹಾಕೊಂಡು ಓಡಾಡ್ತೀರಾ. ಒಂದು 700 kg 800 kg ಹಾಕೊಂಡ್ರೆ ಇಶ್ಯೂ ಬರ್ತಾ ಇಲ್ಲ ಅದು. ಹೌದು, ಆ ತರ ಚಾಸಿ ಆ ತರ ಇರ್ಬೇಕು ಅಂದ್ರೆ ಕ್ವಾಲಿಟಿ ಚೆನ್ನಾಗಿ ಮಾಡ್ಬೇಕು ಸರ್. ಯಾವ್ದೇ ಕಾರಣಕ್ಕೆ ಗಾಡಿದು ನೋಡಿ, ಯಾವ್ದೇ ತರ ನೀರ್ ಹೊಡಿಬಾರ್ದು ಅಂತ ಇದು ಕವರ್ ಮಾಡಿರ್ತೀವಿ. ಬ್ಯಾಟ್ರಿ ಇಲ್ಲೇ ಕುಂತ್ಕೊಳ್ಳೋದ್ರಿಂದ ಈ ತರ ಕವರ್ ಫೈಬರ್. ಸೊ ಇಲ್ಲಿ ಕಬ್ಬಿಣ ಇದೆ ಒಳಗಡೆ. ನಿಮ್ಗೆ ಫ್ಲಾಟ್ ಮೇಲೆ ನೋಡಿ ಕೆಳಗಡೆ ಯಾವ್ದೇ ತರ ಟಚ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ಏನು ಪ್ರಾಬ್ಲಮ್, ಕ್ಲೀನ್ ಆಗಿ ಇಟ್ಕೊಂತಪ್ಪ ಅನ್ನೋದೇನಿಲ್ಲ. ಕ್ಲೀನ್ ಆಗಿ ಫ್ರೀ ಆಗಿ ಹೊರಟೋಗುತ್ತೆ. ಎಲ್ಲೇ ಟಚ್ ನೀರ್ ಬಿದ್ರು ತುಕ್ಕಿಡಿಬಾರ್ದು, ಅದಕ್ಕೆ ಫೈಬರ್ ಇದೆ. ಫೈಬರ್ ಹಾಕ್ಬಿಟ್ಟು ಇಲ್ಲಿ ಒಳಗಡೆ ಕಬ್ಬಿಣ ಇದೆ, ಬಾಕ್ಸ್ ಇದೆ. ಓಕೆ ಓಕೆ ಓಕೆ, ಎಲ್ಲ ಅದೇ ತರ ಒಂದೊಂದೇ ರೆಡಿ ಆಗ್ತಾವೆ. ಇವೆಲ್ಲ ಲೋಡೋ ಟೈರ್ಗಳು, ಇದೆಲ್ಲ ಲೋಡೋ ತೊಟ್ಟಿಗ್ಲೆ ಒಳಗಡೆ ಸರ್. ಇದು ನೋಡ್ಕೊಳ್ಳಿ, ಅಂದ್ರೆ ಇದು ಹೆವಿ ಗೇಜ್ ಇದೆ ಎಲ್ಲ ಹಬ್ಬಗಳು. ಹಬ್ಬ ಟಾಟಾ ಎಸಿ ಹಬ್ಬ ಏನ್ ಬರ್ತೈತೆ ಸೇಮ್ ಹಬ್ಬ, ಅದಕ್ಕೆ ಮೋಟರ್ ಕುಣಿಸೋದಷ್ಟೇ ಅಷ್ಟೇ. ಅಲ್ಲಿದೆ ಹಬ್ಬಗೆಲ್ಲ ಕಟ್ಟೆಗಳು ನೋಡಿ, ಅಲ್ಲಿದ್ದಾವೆ. ಇಲ್ಲಿ ಅಲ್ಲಿ ತೋರಿಸ್ತೀನಿ ಕಟ್ಟೆಗಳು ನೋಡಿ. ಇಲ್ಲಿ ಫಿಟ್ಟಿಂಗ್ ಆಗಿರೋ ಗಾಡಿ ನೋಡಿ, ಇಲ್ಲವಾ ಫಿಟ್ ಮಾಡ್ತಾ ಇರೋದು ಇದು. ಮೋಟರ್ ಗಿಟ್ ಎಲ್ಲ ಕುಣಿಸ್ಬಿಟ್ಟು ಹಂಗೆ ರೆಡಿ ಮಾಡ್ಬಿಡ್ತೀವಿ. ತೊಟ್ಟಿಗಳೆಲ್ಲ ಇವೆಲ್ಲ ಹಂಗೆ ಕುಣಿಸೋದು. ಸಪ್ರೇಟ್ ತೊಟ್ಟಿ, ಸಪ್ರೇಟ್ ಗಾಡಿ ತರ ಕುಂತ್ಕೊಂತವೆ ಇವೆಲ್ಲ. ಹೌದು, ಎಲ್ಲ ಇದು ಕಟ್ಟೆ. ನಮ್ಗೆ ಟಾಟಾ ಎಸಿ ಕಟ್ಟೆ ಏನಿದೆಯೋ ಅದೇ ತರ ತೂಕ ಸರಿಯಾಗಿದೆ ಸರ್. ಟಾಟಾ ಎಸಿ ಇದ್ದಂಗೆ ಕಟ್ಟೆಗಳು ಸ್ವಲ್ಪ ಉದ್ದ ಇರ್ತವೆ, ಸ್ವಲ್ಪ ಉದ್ದ ಕಮ್ಮಿ ಇರುತ್ತೆ ಅಷ್ಟೇ ಡಿಫ್ರೆನ್ಸ್. ಇನ್ನೇನು ತೂಕ ತಡೆಯೋ ಇರ್ಬೇಕಲ್ಲ, ಲೋಡ್ ಆಗ್ತಾಗ ಲೋಡ್ ತಡಿಬೇಕಲ್ಲ. ಸ್ವಲ್ಪ ಸ್ಟಾಕ್ ಇದೆ. ಇವರೇ ಫ್ರೇಮ್ ಇದು ಏನ್ ಸರ್ ಅಂದ್ರೆ ಅದು ಚಾಸಿ, ಇದು ಫ್ರೇಮ್ ಟ್ರಾಕ್ಟರ್ದು ತೊಟ್ಟಿ ಹೆಂಗೆ ಕಟ್ತೀರಿ ಆ ತರ ರೆಡಿ ಆಗಿರೋದು. ಓಕೆ ಓಕೆ, ಇದು ಬರೀ ಬೋಲ್ಟ್ ನ ಟ್ಯಾಕ್ ಟೈಟ್ ಮಾಡೋದು ಅಷ್ಟೇ. ಇದೆ ಅಷ್ಟೇ. ಮೇನ್ ಚಾಸಿ ಇರ್ತದೆ, ಚಾಸಿ ಮೇಲೆ ಇದು ಕುಂತ್ಕೊಂಡು ಬರ್ತದೆ ತೊಟ್ಟಿ ಮೇಲೆ. ತೊಟ್ಟಿಗಳು ತೊಟ್ಟಿ ಕುಣಿಸೋದು ಅಷ್ಟೇ. ಇವೆಲ್ಲ ತೊಟ್ಟಿಗ್ಲೆ, ಎಲ್ಲ ಟೈರ್ಗಳು. ಲೋಡರ್ ಗಾಡಿಗಳು ನಿಮ್ಮ ಹತ್ರ ಯಾವ ಗಾಡಿಗಳು ಸಿಗ್ತಾವೆ ಸರ್? 3 ವೀಲರ್ 2 ವೀಲರ್, ಆಮೇಲೆ ನಮ್ಮ ಹತ್ರ 4-5 ಮಾಡ್ಲು ಈ ಮಾಮೂಲಿ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತವೆ. 4-5 ಮಾಡ್ಲು ಒಂದು ಆಲ್ಮೋಸ್ಟ್ 6 ಮಾಡ್ಲ್ ಇದೆ ಇವಾಗ. ಸದ್ಯಕ್ಕೆ ಸ್ಟಾಕ್ ರೆಡಿ ಆಗ್ಬೇಕಲ್ಲ, ರೆಡಿ ಆದಂಗೆ ಕಳಿಸ್ತಾ ಇರ್ತೀವಿ. ಫೋಟೋಗಳೆಲ್ಲ ಕಳಿಸ್ತೀನಿ ಕಸ್ಟಮರ್. ಅವ್ರು ಯಾವ ಸೆಲೆಕ್ಷನ್ ಮಾಡ್ಕೊಂಡ್ರೆ ಆ ಗಾಡಿ ರೆಡಿ ಮಾಡಿ ಕಳಿಸ್ತಾ ಇರ್ತೀನಿ. ಯಾವ್ದೊಂದು ಶೋರೂಮ್ ಓಪನ್ ಮಾಡ್ತಿದ್ರೆ ಶೋರೂಮ್ಗೆ ಸಪ್ಲೈ ಕೂಡ ಕೊಡ್ತೀರಾ? ಶೋರೂಮ್ಗೂ ಕೊಡ್ತೀನಿ, ಡೀಲರ್ಗಳಿಗೂ ಕೊಡ್ತೀನಿ, ಕಸ್ಟಮರ್ ಸಿಂಗಲ್ ಓನರ್ಗೂ ಕೊಡ್ತೀನಿ. ಯಾರು ಸಿಂಗಲ್ ಆಗ್ಬೇಕು ಅಂದ್ರೆ ಅವ್ರಿಗೂ ಒಂದು ಡೀಲರ್ ಪ್ರೈಸ್ ಕೊಡ್ತೀನಿ. ಒಳ್ಳೆ ಪ್ರೈಸ್ ಎಲ್ಲ ಕೊಡ್ತೀನಿ ಗಾಡಿ. ಒಂದು 50 ಗಾಡಿ ಎಕ್ಸ್ಟ್ರಾ ತಗೋತೀನಿ ನನಗೆ ಬಿಸ್ನೆಸ್ ಅಂದ್ರೆ ಸ್ವಲ್ಪ ಕಮ್ಮಿ ಹೆಚ್ಚು ಕಮ್ಮಿ ಇರ್ತದೆ ಸರ್ ಅದ್ರಲ್ಲಿ ರೇಟ್ ಅಲ್ಲಿ. ಯಾಕಂದ್ರೆ ಡೀಲರ್ ಮಾತ್ರ ನಂದು ಯಾವ್ದೋ ಒಂದು ಹೋಟ್ಲ್ ಇರ್ತದೆ, ಡೆಲಿವರಿ ಬಾಯ್ಗಳಿಗೆ ನಾನು ಒಂದು ಗಾಡಿಗಳು ಕೊಡಬೇಕು, ಅದಕ್ಕೆಲ್ಲ ಒಂದು ಪ್ರೈಸ್ ಹಾಕೊಡ್ತೀನಿ. ಒಂದು 5 ಗಾಡಿ 10 ಗಾಡಿ ತಗೋತೀನಿ. ಮಿನಿಮಮ್ 2-3 ಗಾಡಿ ಮೇಲೆ ತಗೊಂಡ್ರೆ ಅವ್ರಿಗೆ ಒಂದು ಪ್ರೈಸ್ ನಾರ್ಮಲ್ ಆಗಿ ಹಾಕೊಡ್ತೀನಿ. ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 5 ಗಾಡಿ 2-3 ಗಾಡಿ ತಗೊಂಡ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಇದು ನೋಡಿ ಸರ್, ಮೋಟರ್ ಅಂದ್ರೆ ಹಿಂಗೆ ಬರೋದು. ಓ, ಇದನ್ನ ಅಂದ್ರೆ ಮೋಟರ್ ಒಳಗಡೆ ಇರೋದು. ಜಾಸ್ತಿ ಏನು ಇದ್ರಾಗ ಏನು ಬರಲ್ಲ. ಈ ವೈಂಡಿಂಗ್ ಇದು ಓಕೆನಾ. ಇದು ಮ್ಯಾಗ್ನೆಟ್. ಹೌದು. ಇದು ಸೆನ್ಸರ್. ಹೌದು. ಎಲ್ಲ ವರ್ಕ್ ರಿವರ್ಸ್ ಪವರ್ಸ್ ಹೋಗೋದಕ್ಕೆಲ್ಲ ಇದು ಸೆನ್ಸರ್. ಇದು ಹೋದ್ರೂ ಪ್ರಾಬ್ಲಮ್ ಆಗುತ್ತೆ. ಅದು ನಾವು ಇಮಿಡಿಯೇಟ್ಲಿ ಹಾಕೊಡ್ತೀವಿ. ಸೊ ಇವಾಗ ನೀವು ಸರ್ವಿಸ್ ಮಾಡ್ಬೇಕಾದ್ರೆ ಗಾಡಿಗಳು ಇವೆಲ್ಲ ಸರ್ವಿಸ್ ಮಾಡ್ತೀರಾ? ಎಲ್ಲಾ ಗಾಡಿ ಸರ್ವಿಸ್ ಮಾಡ್ತೀವಿ ನಾವು. ಆಲ್ ಮಿಸ್ಟೇಕ್ ಎಲ್ಲಾ ವೆಹಿಕಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಶೋರೂಮ್. ಇಂಥ ವೆಹಿಕಲ್ ಏನಿಲ್ಲ, 4 ಬ್ಯಾಂಡ್ ಬಿಟ್ರೆ ಇನ್ನು ಪ್ರತಿ ಒಂದು ಮಾಡ್ಕೊಡ್ತೀನಿ. ಯಾಕಂದ್ರೆ ನೋಡ್ತೀನಿಲ್ಲ ಇವೆಲ್ಲ ಮೋಟರ್ ಒಳಗಡೆ ಇರೋದೆಲ್ಲ ನೀವು ಸ್ಪೇರ್ ತರೋದ್ರಿಂದ. ಹೌದು, ಇದೆಲ್ಲ ಇಲ್ಲಿ ಅಸೆಂಬ್ಲಿ ಮಾಡಿ ಹಂಗೆ ಫಿಟ್ ಮಾಡ್ತೀವಿ ನಾವು. ಸೊ ನೋಡಿ, ಒಳಗಡೆ ಹಬ್ ಮೋಟರ್ ನಾವು ಆಚ ಕಡೆ ನೋಡಿರ್ತೀವಿ, ಬಟ್ ಒಳಗಡೆ ಬಂದು ನಮ್ಗೆ ಈ ತರ ಇರುತ್ತೆ. ಹೌದು. ಸೊ ನೋಡಿ ಸರ್, ಈ ತರ ಒಳಗಡೆ ಇರೋದು ನಮ್ಗೆ. ಕೇಬಲ್ ಕ್ವಾಲಿಟಿ ಮಾತ್ರ ಸಾಕಾಗಿದೆ ಸರ್. ಕೇಬಲ್ ಏನು ಮಾತಾಡಂಗಿಲ್ಲ ಸರ್. ವೈರಿಂಗ್ ಎಲ್ಲ ಇಷ್ಟದಲ್ಲಿ ಮಾತಾಡಂಗಿಲ್ಲ. ಯಾವ್ದೇ ಕಾರಣಕ್ಕೂ ಇಶ್ಯೂ ಶಾರ್ಟ್ ಆಗೋದು ಇನ್ನೊಂದು ಮತ್ತೊಂದು ಏನು. ಕಾಯಿಲ್ದು ಕಾಪರ್ ಕಾಯಿಲ್ ನೋಡಿ ಎಷ್ಟು ಥಿಕ್ನೆಸ್ ಇದೆ ಅಂತ. ಅಂದ್ರೆ ನಮ್ಗೆ ಪವರ್ ಹಂಗೆ ಪ್ರೊಡ್ಯೂಸ್ ಮಾಡುತ್ತೆ. ಕ್ಲೀನ್ ಆಗಿ ಪ್ರಾಬ್ಲಮ್ ಇಲ್ದ್ರೆ ಓಡ್ತದೆ. ಆಮೇಲೆ ಇದು ನೋಡಿ ಸರ್, ವೈರಿಂಗ್ ಇಷ್ಟೇ ನೋಡ್ಕೊಳ್ಳಿ. ಇಲ್ಲಿ ನೀವು ಕಂಟ್ರೋಲರ್ ವೈರಿಂಗ್ ಹಾಕ್ಬೋದು, ಚೆಕ್ ಮಾಡ್ಕೊಂಬಂದು ನೀವು ಇಲ್ಲಿ ನೋಡ್ಕೊಳ್ಳಿ. ವೈರಿಂಗ್ ಯಾವ ತರ ಈ ಕಮ್ಮಿ ವೈರ್ ಯಾವ್ದು ಹಾಕಿಲ್ಲ ನೋಡಿ. ಬರೀ ಅರ್ಥಿಂಗ್ ವೈರ್ ಕೂಡ ಕಮ್ಮಿ ಹಾಕಿಲ್ಲ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾವ ಗೇಜ್ ಹಾಕಿದ್ದು ನೋಡಿ. ಅದಕ್ಕೆ ಬೇರೆ ಗಾಡಿಗೂ ನೀವು ಕಂಪೌಂಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ.
ಇದಕ್ಕೂ ವೈರಿಂಗ್ ಚೆಕ್ ಮಾಡ್ಕೊಳ್ಳಿ. ಸೊ ಅದೇ ಇವಾಗ ಕಮ್ಮಿಗೆಲ್ಲ ಕೊಡ್ತಾರೆ ಅಂತಾರಲ್ಲ, ಆ ಗಾಡಿಗಳ್ದು ಈ ತರ ವೈರ್ಗಳೆಲ್ಲ ಚೆಕ್ ಮಾಡ್ಬಿಟ್ಟೆ ಬರ್ಲಿ, ಚೆಕ್ ಮಾಡಿ ಬರ್ಲಿ ನೋಡ್ಕೊಂಡು. ಈ ವೈರಿಂಗ್ ಕಿಟ್ಗೂ ನಮ್ಮ ವೈರಿಂಗ್ ಕಿಟ್ಗೂ ಎಷ್ಟು ಡಿಫ್ರೆನ್ಸ್ ಇರ್ತದೆ ನೋಡ್ಕೊಳ್ಳಿ. ಹೌದು, ಕಾಪರ್ ಇದ್ರ ಒಳಗಡೆ ಎಷ್ಟು ಇರ್ತೈತೆ, ಬೇರೆ ಗಾಡಿ ಕಾಪರ್ ಎಷ್ಟು ಇರ್ತದೆ ನೋಡ್ಕೊಳ್ಳಿ. ಬಟ್ ಇದು ವೈರ್ ದಪ್ಪ ಬಗ್ಗೆ ಕಾಪರ್ ನೋಡ್ಕೊಬೇಕು. ಒಳಗಡೆ ಕಾಪರ್ ಅಷ್ಟೇ ಇರ್ತದೆ, ಅಷ್ಟೇ ಇರ್ತದೆ. ಸಣ್ಣ ಎಷ್ಟು ಸಣ್ಣ ಮಾಡ್ತಾರೋ ಅಷ್ಟು ಕಾಪರ್ ಹೆಂಗ್ ಬರ್ತದೆ, ಅದು ಬರಲ್ಲ, ಕಮ್ಮಿ ಬರುತ್ತೆ. ಅಲ್ಲಿ ಕಾಪರ್ ಕಮ್ಮಿ ಆಯ್ತು ರೇಟ್ ಕಮ್ಮಿ ಆಗುತ್ತೆ. ಅದರಿಂದ ನಾವು ಈ ಕಾಪರ್ ಅಲ್ಲಿ ಯಾವ್ದೇ ಕಂಪ್ಲೇಂಟ್ ಮಾಡಿಲ್ಲ, ಇವತ್ತಿಗೂ ವೈರಿಂಗ್ ಇಶ್ಯೂ ಬಂದಿಲ್ಲ ನಮ್ ಗಾಡಿಗಳು. ಅಂದ್ರೆ ಸರ್ವಿಸ್ ನಿಮ್ಗೆ ಲಾಂಗ್ ಟೈಮ್ ಕೊಡಕ್ ಚೆನ್ನಾಗಿದೆ ಗಾಡಿ. ಯಾಕಂದ್ರೆ ನಾವು ಒಂದ್ ದಿವಸ ಮಾಡಕ್ ಕೆಲಸ ಅಲ್ಲ ಸರ್ ಇದು. ಈಗ ಆಲ್ಮೋಸ್ಟ್ 6 ವರ್ಷ ಕಂಪ್ಲೀಟ್ ಆಯ್ತು ನಮ್ದು. ಇನ್ನೊಂದ್ 10 ವರ್ಷ 15 ವರ್ಷ ಆದ್ರೂ ಇದೇ ತರ ಇರ್ಬೇಕು ನಾವು. ಹೌದು, ಬಟ್ ಬೇರೆ ಚೇಂಜ್ ಆಗ್ಬಾರ್ದು ನಾವು ಬಿಸ್ನೆಸ್ ಅಲ್ಲಿ. ನಿಜ, ಈ ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ ನಾನು. ಯಾರೇ ಬಂದ್ರು ಇದೇ ಕ್ವಾಲಿಟಿ ಕೊಡ್ತೀನಿ, ಇದೇ ತರ ಮಾಡ್ತೀನಿ. ನೋಡ್ಕೊಳ್ಳಿ ಸರ್, ಇದೆಲ್ಲ ಒಂದ್ಸರಿ ಇವೆಲ್ಲ ಒಂದು ಗಾಡಿಗಳು ಅಸೆಂಬ್ಲಿ ಆಯ್ತಾ ಇರೋದಿದ್ದು. ಎಲ್ಲ 2 ವೀಲರ್ಗಳು ಇವತ್ತು ಸಾಯಂಕಾಲಕ್ಕೆ 20 ಗಾಡಿ ಆಗೋತವೆ. ಹೌದಾ? ಇವತ್ತು ಸಾಯಂಕಾಲ ಇವೆಲ್ಲ ಹೋಗ್ಬೇಕು ಬೇರೆ ಕಡೆ. ಅದೇ 3 ಶೋರೂಮ್ ಅಲ್ವಾ ಸರ್ ಇರೋದು? 3 ಶೋರೂಮ್ ಸರ್. 3 ಶೋರೂಮ್ ಇದೆ. ಓಕೆ. ಸೊ ಒಟ್ಟಿನಲ್ಲಿ ಏನೇ ನಿಮ್ಗೆ ಇವಾಗ ನಮ್ಗೆ ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು ಅಂದ್ರೆ, ಲೋಡರ್ ಬೇಕು ಅಂದ್ರೆ, 2 ವೀಲರ್ ಲೋಡರ್ ಬೇಕು ಅಂದ್ರೆ, 3 ವೀಲರ್ ಲೋಡರ್ ಬೇಕು ಅಂದ್ರೆ ನಮ್ಮ ಹತ್ರ ಸಿಗ್ತವೆ. ಎಲ್ಲಾ ಗಾಡಿ ಸಿಗ್ತಾವೆ. ಸೊ ಬೇರೆ ಕಡೆ ಎಲ್ಲೆಲ್ಲಿ ಕಳಿಸ್ತೀರಾ ಸರ್ ನಿಮ್ ಕಡೆ? ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾ ಕಳಿಸ್ತಾ ಇದೀನಿ ನಾನು. ಇಡೀ ಕರ್ನಾಟಕ ಕಳಿಸ್ತಾ ಇದೀನಿ, ಬೇರೆ ಟೆಸ್ಟ್ಗಳು ಕಳಿಸ್ತಾ ಇದೀನಿ. ಒಂದೊಂದು ಗಾಡಿನ ಬುಕ್ ಮಾಡಿ ಪೇಮೆಂಟ್ ಹಾಕಿ ಕಳ್ಸಿದೀನಿ ಎಷ್ಟೋ ಗಾಡಿಗಳು. ಹೌದಾ? ರೈಲಲ್ಲಿ ಹಾಕ್ತೀನಿ, ಟ್ರೈನಲ್ಲಿ ಹಾಕ್ತೀನಿ, ಬಸ್ಸಲ್ಲಿ ಹಾಕ್ತೀನಿ. ಅವ್ರ ಅನುಕೂಲಕ್ಕೆ ತಗ್ಗಟ್ಟಾಗಿ ಯಾವ ರೇಟರು ಬೇರೆ ಕಡೆ ಇರ್ತಾರೆ, ಅವ್ರು ನನಗೆ ಕೊರಿಯರ್ ಗಿರಿಯರ್ ಮಾಡಿ ಕಳ್ಸಿ ಅಂದ್ರೆ ಕಳ್ಸಿಕೊಡ್ತೀರಾ? ಹಾ ಸರ್, 100% ಮಾಡ್ಕೊಡ್ತೀನಿ. ಕೊರಿಯರ್ ಎಲ್ಲ ಮಾಡ್ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಈಗ ನಮ್ಗೆ ಆಲ್ಮೋಸ್ಟ್ ಬುಕಿಂಗ್ ಗಾಡಿಗಳು ಬೇಜಾನ್ ಬಂದವೆ. ಒಂದೊಂದು ಗಾಡಿ ಮೊನ್ನೆ ಬಾಗಲಕೋಟೆ ಹೋಗುತ್ತವೆ, ಹರಿಹರಕ್ಕೆ ಹೋಗ್ತವೆ, ದಾವಣಗೆರೆ ಕಡೆ ಹೋಗ್ತವೆ, ಬೇರೆ ಕಡೆ ಸುಮಾರು ಕಡೆ ಹೋಗ್ತವೆ, ಮೈಸೂರು ಕಡೆ ಹೋಗ್ತವೆ. ಮೊನ್ನೆ ಈಗ ಯಾವ ಕಡೆ ಕಳಿಸಿದ್ರು ನಾವು ಕಳ್ಸಲ್ಲ ನನ್ನ ಗಾಡಿನ. ಎಲ್ಲಾ ಕಡೆ ಕಳಿಸ್ತಾರೆ? ಎಲ್ಲಾ ಕಡೆ ಕಳಿಸ್ತೀನಿ. ಅಂದ್ರೆ ಏನು ಟ್ರೈನಲ್ಲಿ ಹಾಕ್ಬಿಡ್ತೀರಾ? ಟ್ರೈನಲ್ಲಿ ಹಾಕ್ಬಿಡ್ತೀನಿ. ಟ್ರೈನ್ ಅನುಕೂಲ ಟ್ರೈನ್ ಹಾಕ್ತೀನಿ, ಟ್ರಾನ್ಸ್ಪೋರ್ಟ್ ಬೇಕಾ ಟ್ರಾನ್ಸ್ಪೋರ್ಟ್ ಹಾಕ್ಬಿಡ್ತೀನಿ. ಹಂಗೆ ಯಾವ ಕಡೆ ಅನುಕೂಲ ಹೆಂಗಿದ್ರೆ ಹಂಗ್ ಮಾಡ್ಬಿಡ್ತೀನಿ. ಹಂಗ್ ಮಾಡ್ಕೊಡ್ತೀರಾ? ಅವ್ರ ಅನುಕೂಲ. ಕೆಲವು ಕಡೆ ಟ್ರೈನ್ ಇರಲ್ಲ. ಹೌದು, ಅವಾಗ ಏನ್ ಮಾಡ್ತೀವಿ, ಗುಡ್ಸಲ್ ಹಾಕ್ಬಿಡ್ತೀನಿ. ಮಾಮೂಲಿ ಲಾರಿಯಲ್ಲಿ ಹಾಕ್ಬಿಡ್ತೀನಿ. ಹೌದು. ಈಗ ಟ್ರೈನ್ ಅನುಕೂಲ ಆಯ್ತು ಸರ್, ನಮ್ ಟ್ರೈನ್ ಹಾಕ್ಬಿಡಿ ಅಂದ್ರೆ ಟ್ರೈನಲ್ಲಿ ಹಾಕ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಹಾಕ್ಬಿಟ್ರೆ ಅವ್ರ ಅಡ್ರೆಸ್ ಹೋಗಿ ಲೊಕೇಶನ್ ಇಳಿಸ್ಬಿಡೋದು. ಹೋಗುತ್ತೆ. ಅಷ್ಟೇ, ಬೇರೆ ಏನಿಲ್ಲ. ಓಕೆ ಸರ್, ಒಟ್ಟಿನಲ್ಲಿ ನಮ್ ಕೇಳ್ದೆ ನಿಮ್ಗೆ ಫ್ಯಾಕ್ಟ್ರಿ ಯಾವ ತರ ಇದೆ ಸ್ವಲ್ಪ ತೋರಿಸ್ಕೊಡ್ರಿ ಅಂತ. ಎಲ್ಲ ತೋರಿಸ್ಕೊಟ್ರಿ. ಒಟ್ಟಿನಲ್ಲಿ ಈ ತರ ಕ್ವಾಲಿಟಿ ಇರುವಂತ ಐಟಮ್ಗಳನ್ನ ನೀವು ಯೂಸ್ ಮಾಡ್ತೀರಾ? ಹೌದು. ಯಾವ್ದೇ ತರ ಲೋಕಲ್ ಅವು ಕಮ್ಮಿ ಕ್ವಾಲಿಟಿ ಯೂಸ್ ಮಾಡಲ್ಲ ನಾನು. 6 ವರ್ಷ ಶೋರೂಮ್ ನಡ್ಸಕ್ ಆಗಲ್ಲ ಸರ್. ಹೌದು ಸರ್. ಮಾಡಿದ್ರೆ 30,000 35,000 ಗಾಡಿ ಮಾರಿದ್ರೆ ನಾನು ಇಷ್ಟು ವರ್ಷ ಗಾಡಿ ಮಾರಕ್ ಆತಾರಲ್ಲ. ಹೌದು, ಇಷ್ಟು ವರ್ಷ ಸರ್ವಿಸ್ ಕೊಡಕ್ ಆತಲ್ಲ ನಾನು. ಅಂದ್ರೆ ಕ್ವಾಲಿಟಿ ಅದೇ ತರ ಮೇಂಟೈನ್ ಮಾಡ್ತಾ ಇದ್ದೀರಾ? ರೇಟು ಹಂಗೆ ಇರ್ತದೆ ನಮ್ದು. ನೋಡ್ಕೊಂಡು ಬಂದ್ ತಗೊಂಡೋಗ್ಬೋದು. ಅಷ್ಟೇ ಸರ್. ಯಾಕಂದ್ರೆ 1,000 2,000 5,000 ಹೆಚ್ಚು ಕಮ್ಮಿ ಇದ್ರು ಗಾಡಿ ಕ್ವಾಲಿಟಿ ಬೇಜಲ್ಲಿ ಏಜ್ ಮಾತಾಡ. ಹೌದು. ಸೊ ರೇಟ್ ನೋಡೋದಕ್ಕಿಂತ ಕ್ವಾಲಿಟಿ ನೋಡಿ ತಗೊಂಡೋಗಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್. ನೋಡಿದ್ರಲ್ಲ, ಈ ತರ ಎಲೆಕ್ಟ್ರಿಕ್ ಸ್ಕೂಟರ್ನ ಇವರು ಅಸೆಂಬ್ಲಿ ಮಾಡಿ ಜನಗಳಿಗೆ ಕೊಡ್ತಾ ಇರೋದು. ಸೊ ಕ್ವಾಲಿಟಿ ಇರುವಂತ ಐಟಮ್ಗಳನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಬೇರೆಯವ್ರ ಹತ್ರ ಕಂಪೇರ್ ಮಾಡಿ ಕ್ವಾಲಿಟಿ ನೋಡಿ ಅಂಡ್ ಇಲ್ಲಿ ಬಂದು ಕ್ವಾಲಿಟಿ ನೋಡ್ಬಿಟ್ಟು ತಗೊಂಡೋಗಿ ಅನ್ನೋ ತರ ಹೇಳ್ತಾ ಇರೋದು. ನೀವೇನಾರ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತಗೋತಾ ಇದೀರಾ ಅಂದ್ರೆ ನೋಡಿ ಇವೆಲ್ಲ ಚೆಕ್ ಮಾಡಿ ಆಮೇಲೆ ತಗೊಳ್ಳಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಿಸುತ್ತೆ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಈ ತರ ರೆಡಿ ಆಗ್ತಾ ಇರೋದು, ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.